ಎಲ್ಲಿಗಂಟು ಅಂತ ಸಸ್ಪೆನ್ಸ್. ಅರ್ಗಪ್ಪ ಸೊಪ್ಪು ನೀವೆಲ್ಲರೂ ಮಾಡಿ ತಪ್ಪು. ಇವಾಗ ಇವತ್ತೊಂದು ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಏನು ಗೊತ್ತಾ, ಅದು ತುಂಬ ದಿನಗಳಿಂದ ಇತ್ತು. ಅದು ಪುಡಿಗಳು ಅಂದರೆ ಪುಡಿ ಅಂತ ಅಂದರೆ ಈ ನೀಮ್ ಪೌಡರು, ಅದಾದಮೇಲೆ ಕರಿಬೇವಿನ ಪೌಡರ್ ಎಲ್ಲ ತರಿಸಿದ್ದೆ ಆಯಿತಾ. ಅದನ್ನು ಯೂಸ್ ಮಾಡಿರಲಿಲ್ಲ. ಇವತ್ತು ಏರ್ ಆಯಿಲ್ ಮಾಡ್ಕೊಳ್ಳೋಣ ಅಂತ ಮಿಕ್ಸಿ ರುಬ್ಬಕ್ಕಂತ ನೋಡಿದೆ, ಕರೆಂಟೇ ಇಲ್ಲ. ಅದಕ್ಕಾಗಿ ಇದು ಪೌಡ್ರ್ ಇತ್ತಲ್ಲ ಖಾಲಿ ಮಾಡೋಣ ಹೇಗೋ ಅಂತ ಅಂದ್ಬಿಟ್ಟು ಇವಾಗ ಮಿಕ್ಸ್ ಮಾಡಬೇಕು. ಅದಾದಮೇಲೆ ತಲೆಗೆ ಹಚ್ಕೊಂಡು ಅದು ಯಾಕೆ ಪೌಡ್ರ್ ತರಿಸಿದೆ ಅಂತ ಅಂದರೆ, ನಾನು ಹಾಸ್ಟೆಲಲ್ಲಿ ಇದ್ದೆ ಗೊತ್ತಾ, ಅವಾಗ ತುಂಬ ಏರ್ಫಾಲ್ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಅದರಿಂದ ಏನಾದರೂ ಉಪಯೋಗ ಆಗುತ್ತೆ ಅಂತ ಅಂದ್ಬಿಟ್ಟು ತರಿಸಿದ್ದೆ. ಯೂಸೇ ಮಾಡಲ್ಲ, ಎಲ್ಲ ತರಿಸ್ತೀನಿ ಹಾಗೆ ಇಡ್ತೇನೆ, ಹಾಗಾಗಿ ಯೂಸೇ ಮಾಡಿಲ್ಲ ನಾನಿನ್ನು. ಸೊ ಅದನ್ನ ಇವಾಗ ಹಾಕ್ಕೊಂಡು ನೆಲ ಒರೆಸಿ ಆಲೆ ಟೈಮ್ ಬಂದ್ಬಿಟ್ಟು 9 ಗಂಟೆಗೆ. ಇದು ಬಳ್ಳಾರಿಲಿ ಪೂಜೆ ಇದೆ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರಲ್ಲ, ಹಳೆಯ ವ್ಲಾಗಲ್ಲಿ ಸಿಂಧು ಅವಳ ಜೊತೆ ಅವ್ರ ಊರಿಗೆ ಹೋಗ್ತಾ ಇದ್ದೀನಿ. ಅವ್ರ ಮನೆ ಪೂಜೆ ಇದೆಯಂತೆ, ಆಂಜನೇಯನ ಪೂಜೆ ಇದೆಯಂತೆ, ಹಾಗಾಗಿ ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ. ಸೊ ಈ ಬ್ಲಾಗ್ ಎಲ್ಲ ಅಲ್ಲೇ ಇರುತ್ತೆ. ಅದಾದಮೇಲೆ ಇವತ್ತು ಏನೇನೆಲ್ಲ ರೆಡಿ ಆಗ್ತೀನಿ ಏನು ಎತ್ತ ಅಂತ ಸಹ ಇರುತ್ತೆ. ಏನೇನೆಲ್ಲ ಪ್ಯಾಕ್ ಮಾಡಬೇಕಿನ್ನ ಪ್ಯಾಕ್ ಸಮೇತ ಮಾಡಿಲ್ಲ ಗೈಸ್, ನಾನು ಪ್ಯಾಕ್ ಮಾಡಬೇಕು. ಇವಾಗ ತಲೆಗೆ ಸ್ವಲ್ಪ ಹಚ್ಕೊಂಡು ಆಮೇಲೆ ಪ್ಯಾಕ್ ಮಾಡಬೇಕು ಅಷ್ಟೇ. ಪಾತ್ರೆ ಎಷ್ಟಿದೆ ಅದನ್ನು ತೊಳಿಬೇಕು, ನೆಲ ಒರೆಸ್ಬೇಕು, ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಪ್ಯಾಕ್ ಮಾಡ್ಕೋಬೇಕು, ಸ್ನಾನ ಮಾಡಬೇಕು, ಊಟ ಮಾಡಬೇಕು. ಇಷ್ಟೆಲ್ಲ ಮಾಡಬೇಕಾದ್ರೆ ಬೆಳಗ್ಗೆ ಟಿಫನ್ ಮಾಡೋದು ನಂದು ಎಷ್ಟೊತ್ತಾಗುತ್ತೆ ಅಂತ ಯೋಚನೆ ಮಾಡಿ ಅಷ್ಟೇ. ಮಧ್ಯಾಹ್ನ ಊಟ ಟಿಫನ್ 2 ಸೇಮ್ ಆಗುತ್ತೆ ನಂದು ಅಷ್ಟೇ ಗೈಸ್. ಓಕೆ, ಇವಾಗ ಪೂಜೆ ಆಯಿತು. ಮೇಲೋಗಿ ನೀರು ಆಫ್ ಮಾಡಬೇಕು. ಅದು ಗೀಝರ್ದು ಸ್ವಲ್ಪ, ನಮ್ಮದು ಗೀಝರ್ ಅಲ್ಲ ಸಾರಿ ಸೋಲಾರ್ದು ಸ್ವಲ್ಪ ಏನಂತಾರೆ ನೀರು ಆಚೆ ಬರ್ತಿದೆ ಪೈಪಿಂದ, ಅದನ್ನ ಹೋಗಿ ಡೈರೆಕ್ಟ್ ವಾಲ್ನೇ ಆಫ್ ಮಾಡಬೇಕು. ಅದಕ್ಕೆ ಮೇಲೋಗಿ ಆಫ್ ಮಾಡ್ತಾಯಿದ್ದೀನಿ. ಇದು ಆಫ್ ಮಾಡಬೇಕು. ಸಕ್ಕೋತ ಹಣ್ಣು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದರೆ ಕರೆಂಟೇ ಇಲ್ಲ, ಏನು ಹಾಕ್ಲಿಕ್ಕೂ ಕರೆಂಟ್ ಇಲ್ಲಪ್ಪ. ಇವತ್ತು ಕರೆಂಟ್ ಹೋಗ್ಬಿಟ್ಟಿದೆ. ಇವಾಗ ಬನ್ನಿ ಗೈಸ್, ಈ ವಿಡಿಯೋ ಮಾಡ್ಕೊತ ಅಲ್ಲಿ ಆಗಲ್ಲ. ಸೊ ಪಾತ್ರೆ ತೊಳೆದಾದ್ಮೇಲೆ ಆಮೇಲೆ ಸಿಗ್ತೀನಿ, ಓಕೆನಾ? ಚಿಕ್ಕವ ದೋಸೆ ತಿನ್ನೋ, ದೊಡ್ಡವ ಇಡ್ಲಿ ತಿನ್ನೋ. ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಪ್ಪ ಸೊಪ್ಪು ನೀವೆಲ್ಲರೂ ಮಾಡಿ ತಪ್ಪು. ಅದು ಬೇರೆ, ನನ್ನ ಮೊಬೈಲ್ ಚಾರ್ಜಿಂಗ್ ಸಮೇತನೂ ಇಲ್ಲ. ಮತ್ತು ನಾಳೆ ನನ್ನ ಕರೆನ್ಸಿ ಖಾಲಿ ಆಗ್ತಿದೆ. ನನಗೆ ಕರೆನ್ಸಿ ಖಾಲಿ ಆಗೋದಲ್ಲ, ಅಟ್ಲೀಸ್ಟ್ ಮೊಬೈಲಲ್ಲಿ ಬೋರ್ ಆಗದಿಲ್ದಂಗೆ ಇನ್ಸ್ಟಾ ರೀಲ್ಸ್ ಆದರೂ ನೋಡ್ಕೊಂಡು ಕೂತ್ಕೋತಾ ಇದ್ದೆ. ಇವಾಗ ಅದು ನೋಡೋಕ್ಕಾಗಲ್ಲ ಕರೆನ್ಸಿ ಖಾಲಿ ಆದರೆ. ಪ್ಲಸ್ ಅಡ್ವಾಂಟೇಜ್ ಏನು ಅಂದರೆ, ಕರೆನ್ಸಿ ಖಾಲಿ ಆದರೂ ಸಮೇತ ನಾನು ವ್ಲಾಗ್ಸ್ ಮಾಡ್ಬೋದು ಕ್ಯಾಮ್ರಾ ಆನ್ ಮಾಡಿ. ಇನ್ನು ಟೆಕ್ನಾಲಜಿ ಇವಾಗ ಹೆಂಗೆ ಇಂಪ್ರೂವ್ ಆಗಿದೆ ಅಂದರೆ, ಇವಾಗ ಅಪ್ಕಮಿಂಗ್ ಹಿಂಗೂ ಆಗಬಹುದು. ಏನೋ ಮತ್ತು ಆ ವಿಡಿಯೋ ಮಾಡಬೇಕಾದ್ರೂ ನೆಟ್ ಇರಬೇಕು, ಡಾಟಾ ಇರಬೇಕು ಅನ್ನೋ ಥರ ಹೇಳೋಕ್ಕಾಗಲ್ಲ. ಏನು ಬೇಕಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಮೊನ್ನೆ ಹನುಮಾನ್ ಜಯಂತಿ ಆಗಿತ್ತಲ್ಲ, ಡೆಕೋರೇಷನ್ ನೋಡಿ ಗೈಸ್ ಹಿಂಗಿದೆ. ಮತ್ತು ಅವರು ಒಳಗೆ ಹೋಗಿ ಆಚೆ ಹೋಗ್ತಾ ಇದ್ದಾರೆ. ಈಗ ಹೋಗ್ತಿದೆ ಏರೋಪ್ಲೇನ್ ಹೋಗ್ತಿದೆ. ಬನ್ನಿ ಗೈಸ್, ನಾವು ಯಾವಾಗ ಹೋಗೋದು ಅದರಲ್ಲಿ ನೋಡೋಣ, ಟೈಮ್ ಬರುತ್ತೆ ಒಂದಿನ, ಒಂದೇ ಬರುತ್ತೆ, ಒಂದೇ ಒಂದು ದಿನ ಅಷ್ಟೇ. ಇವಾಗ ದೇವಸ್ಥಾನ ಮುಗೀತು, ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ರೋಡ್ ಎಷ್ಟು ಕತ್ಲು ಇದೆ ನೋಡಿ. ಇವಾಗ ಬಸ್ ಸ್ಟಾಪಿಗೆ ಹೋಗ್ಬೇಕಂದ್ರೆ ಇದೇ ಶಾರ್ಟ್ಕಟ್ಟಲ್ಲಿ ನಾನು ಹೋಗಬೇಕು. ಈ ಬಸ್ ಸ್ಟಾಪ್ಗೆಲ್ಲ ಹೋಗಬೇಕು ನಾನು ಇದೇ ಶಾರ್ಟ್ಕಟ್ಟಲ್ಲಿ. ಬಿಕಾಸ್ ಆ ಕಡೆ ಬೇರೆ ಆಪ್ಷನಲ್ ಇಲ್ಲ. ಆ ಕಡೆಯಿಂದ ಹೋಗಬೇಕು ಅಂದರೆ ಅಲ್ಲಿ ಬಸ್ಗಳಿರಲ್ಲ, ಸ್ವಲ್ಪ ಲೇಟಾಗಿ ಬಸ್ಗಳು. ಹಾಗಾಗಿ ಇಲ್ಲಿ ಸ್ವಲ್ಪ ಹುಷಾರಾಗಿ ಹೋಗ್ಬೇಕಷ್ಟೇ. ಇಲ್ಲಿ ಕತ್ಲು ಹೀಗೆ ರೋಡ್ ಸಮೇತ ಕಾಣಿಸ್ತಾ ಇಲ್ಲ. ಸರಿ ಆಯಿತು, ಆಮೇಲೆ ಸಿಗ್ತೇನೆ ಗೈಸ್. ಅವಳದೇನೋ ಬಸ್ಸು ಅವ್ರ ಊರಿಗೆ 6 ಗಂಟೆಗಂತ ಇದ್ದಿದ್ದು, ಅವಳು ಬರೋಕ್ಕೆ ಲೇಟಾಗಿ ಮಿಸ್ ಆಗಿದೆ. ಇವಾಗ ದುರ್ಗದ ಮೇಲೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ ಅವಳು. ಅವತ್ತು ಈ ಟೆಂಪಲ್ಗೆ ಬಂದಿದ್ದೆ, ಬಟ್ ಓಪನ್ ಆಗಿರಲಿಲ್ಲ. ಇವಾಗ ಆರೇ ಓಪನ್ ಆಗಿರುತ್ತೆ. ಅವಳು ಇನ್ನೂ ಬಸ್ಸು ಬಿಡೋದು 7 ಗಂಟೆಗಂತೆ. ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ. ಆಮೇಲೆ ಕಾಲು ತೊಳಿಯೋಕ್ಕೆ ಇಲ್ಲಿದೆ, ತೊಳ್ಕೊಂಡು ದರ್ಶನ ಮಾಡ್ಕೊಂಡು ಆದ್ಮೇಲೆ ಸಿಗ್ತೀನಿ ಗೈಸ್. ಟೋಲ್ ಹತ್ರ ಕಾಯ್ತೀನಿ. ಅಷ್ಟು ದೂರ ಮೆಜೆಸ್ಟಿಕ್ ಹೋಗೋಕ್ಕಿಂತ ಇಲ್ಲೇ ಬರ್ತಾಳೆ, ಕಾಲೇಜ್ ಬಿಸ್ಕೆಟ್ ಹತ್ರ ಬಸ್ಸು ಸ್ಟಾಪ್ ಕೊಡ್ತಾರೆ ಅಂತ ಅಂದ್ರಂತೆ. ಸೊ ಇಲ್ಲೇ ಕಾಯ್ತೀನಿ, ಕುತ್ಕೊಂಡು ಕಾಯ್ತಾ ಇದ್ದೀನಿ. ಅವಳಿನ್ನ ಇವಾಗ ಬಿಟ್ಟಿದ್ದೀಯಂತೆ ಬಸ್ಸು.
ಗೈಸ್ ಆ ಬಸ್ ಇನ್ನೇನು ಎಷ್ಟು ರಶ್ ಆಗಿದೆ ಇಲ್ಲಿ ಕಾಣಿಸ್ತಿಲ್ಲ ಕರೆಕ್ಟಾಗಿ, ಇನ್ನೇನು ತುದಿಗೆ ನಿಂತಿದ್ದಾರೆ. ಬೆಂಗಳೂರು ಗಾಡಿ ಆದರೂ ಹತ್ತಿದ್ದಾರೆ. ಎಲ್ಲರೂ ದಬಾಕೊಂಡ್ರೆ ಆಯಿತಾ. ಎಲ್ಲಿಗೊಂಡು ಒಂದು ಸಸ್ಪೆನ್ಸ್. ಅಲ್ಲಿ ಇವರೆಲ್ಲ ಅನ್ಕೋಬೋದಾಯ್ತಾ, ನಾನೆಲ್ಲ ಫುಲ್ ಸಸ್ಪೆನ್ಸ್ 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 ಅಂತ ಹೇಳ್ತಾರೆ. ಟೈಮ್ ಅಂದ್ಬಿಟ್ಟು 10:30. ಇವಾಗ ಊಟಕ್ಕೆ ಬಿಟ್ಟಿದ್ದಾರೆ. ಇವಾಗ ಊಟ ಮಾಡಬೇಕು. ಬೆಂಗಳೂರಿಂದ ಪಲಾವ್ ಕಟ್ಟಿಸ್ಕೊಂಡ್ ಬಂದಿದ್ದಾಳೆ. ಎಲ್ಲಿ ಕಟ್ಟಿಸ್ಕೊಂಡ್ ಬಂದಿದ್ದು? ಬೆಂಗಳೂರಲ್ಲಿ. ಇವಾಗ ಚಿರಾತ್ ಹತ್ರ ತಿಂತಾ ಇದ್ದೀವಿ. ಈಗ ಅದ್ರಲ್ಲಿ ಇಲ್ಲೇ ಇದ್ರು ಕಟ್ಟಿಸ್ಕೊಂಡ್ ಬಂದಿದ್ದೇವೆ. ಹೌದು, ಇಲ್ಲಿ ಕಾಸ್ಟ್ಲಿ, ಆಬ್ವಿಯಸ್ಲಿ ಕಾಸ್ಟ್ಲಿ ಇಲ್ಲ ಅಂತ ರೀಸನ್ ಅದೊಂದು ಹೌದು. ಬಟ್ ಮತ್ತೆ ಬೇರೆ ರೀಸನ್ ಇತ್ತು, ಹಸಿವಾಗ್ತದೆ ಮಿಡಲಲ್ಲಿ ಅಂತೇಳಿ. ಹೌದು. ನೆಕ್ಸ್ಟ್ ಏನಂತ, ಇವ್ರ ಊರಿಗೆ ಹೋಗ್ತಾ ಇದ್ದೀವಿ ಈಗ. ಇವ್ರ ಊರ ಹೆಸರು ಬಂದ್ಬಿಟ್ಟು ಅದು ಅವಳಿಗೆ ಬಿಟ್ಟಿದ್ದು, ಹೇಳೋದು ಬಿಡೋದು, ನೋಡೋದು ಏನು ಹೇಳ್ತಾಳೆ ಅಂತ. ಈಗ ಹೇಳಿ, ಯಾವ ಊರು ಸಿಂಧವ್ರೆ? ಹೋಗ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ. ಅವಳು ಪ್ರತಿ ಸಲ ಹೋಗ್ತಾ ಇರ್ತಾಳೆ, ನಾನು ಹೋಗ್ತಾ ಇದ್ದೀನಿ. ಇವಾಗ ಸೆಕೆಂಡ್ ಟೈಮ್ ಇದು ನಾನು ಹೋಗ್ತಾ ಇರೋದು ಅವ್ರ ಊರಿಗೆ. ಅಷ್ಟೇ ಗೈಸ್, ಅಲ್ಲಿ ಹೋಗಿ ಫುಲ್ಲು ಫನ್ನು ಮೋಜು ಮಸ್ತಿ ಏನೇನು ಆಗ್ತಾ ಇರೋದು ಎಲ್ಲ ಕ್ಯಾಪ್ಚರ್ ಮಾಡಿ ಇದರಲ್ಲಿ ಹಾಕ್ತೀನಿ. ತಿಂತಾ ಇದ್ದಾಳೆ. ಏನಂತಾಳೆ? ನಮ್ಮ ಪಿ ಜಿಯಿಂದ ತಟ್ಟಿ ತರಬೇಕಿತ್ತು. ಏನು? ನಮ್ಮ ಪಿ ಜಿಯಿಂದ ಒಂದು ತಟ್ಟಿ ತರಬೇಕಿತ್ತು, ತೆಗಿಲಿಕ್ಕೆ ಕಷ್ಟ ಆಗ್ತೈತೆ. ಹೇಳಿ, ನಾನೇನು ಹೇಳಿನ ಆಲ್ಮೋಸ್ಟ್ ನಾವು ರೀಚ್ ಗೈಸ್ ಇವಾಗ ರೀಚ್ ಆದ್ವಿ. ನಿದ್ದೆ ಕಣ್ಣಲ್ಲಿ ಎಳೀತಾ ಇದೆ. ಇಲ್ಲೇ ನೋಡ್ಬಂದು ನನ್ನ ಕಣ್ ಕೆಳಗೆ. ಇವಾಗ ಹೋಗಿ ಮಲ್ಕೋಬೇಕು ಇವಾಗ ಅಷ್ಟೇ. ಟೈಮ್ ಎಷ್ಟು ಗಂಟೆಗೆ? 3:30ನಾ? 2:15 ರೀ. ಅಯ್ಯಪ್ಪ, ನಾವು 7 ಗಂಟೆಗೆ ಬಿಟ್ಟಿದ್ವಿ. 2:15 ರೀಚ್ ಆದ್ವಿ. 7 ಗಂಟೆ ಬಿಟ್ಟಿದ್ವಿ. 2:15 ರೀಚಾಗಿ ಹೋಗಿ ಮಲ್ಕೊಳ್ಳೋದು ಈಗ. ಬನ್ನಿ. ಇಲ್ಲ ಬುದ್ಧಿ ಅದ್ರ ಬಾಯಲ್ಲಿ ಅಲ್ಲ ಎಲ್ರು ಸನ್ಮಾನಕ್ಕೆ ಬ್ರಷ್ ಹಿಡ್ಕೊಂಡು ಅಂತ. ಹಾಯ್, ಗುಡ್ ಮಾರ್ನಿಂಗ್. ಬರ್ರಿ ಬ್ರಷ್ ಮಾಡ್ರಿ. ಬ್ರಷ್ ಮಾಡ್ರಿ. ಬ್ರಷ್ ಮಾಡ್ರಿ. ನೀನು ಎಷ್ಟು ದಿನ ಆಯ್ತು ಬ್ರಷ್ ಮಾಡಿದಿಲ್ಲ? ಈಗ ಅದು ನಿನ್ನೆ ಬೆಂಗಳೂರಿಂದ ಬಂದೆ. ಬಂದು 7 ಗಂಟೆಗೆ ಬಂದು 4 ಗಂಟೆಗೆ ಕೊಟ್ರಾಗೈತೆ. ಕೊಟ್ರಾಗದ್ದ ಬಸ್ ಮಿಸ್ ಆಗ್ಬಿಡ್ತು. 7 ಗಂಟೆಗೆ ಬಂದಿನಿ, ಮಕ್ಕಂದಿನಿ. ಎಕ್ಸಾಮ್ ನೆನಪಾಯ್ತು, ಹೋಗಿನಿ ಎಲ್ಲ ಸಿಕ್ಕಿಲ್ಲ. ಓದಿದ್ದು ಅಟ್ಲೀಸ್ಟ್ ಫೇಲ್ ಆಗತ್ತ. ಇವಳಿಗಂತೂ ಬಾಯಿಂದ ಒಂದು ವರ್ಡ್ಸ್ ಬಂದ್ರು ಸಾಕು ನನ್ಗೆ ಬರ್ತದೆ. ಬಾಯಿಂದ ಒಂದು ವರ್ಡ್ಸ್ ಬಂದ್ರು ಸಾಕು ನನ್ಗೆ ಬರ್ತದೆ. ನೋಡ್ರಿ, ಇವ್ರು ನಿನ್ ಮಕ್ಕ ತೋರ್ಸ್ಯ. ಇವ್ರು ನಮ್ಮೂರಿಗೆ ಬಂದಾರ. ಅದೇನೋ ಚಾಲೆಂಜ್ ತಂದಾನಂತೆ, ನೋಡೋಣ ಇವತ್ತ ಮಾಡ್ತೀವಿ. ನಮ್ಮ ಹುಡುಗನ್ ಗ್ಯಾಂಗ್ ಕರ್ಕೊಂಡ್ ಬರ್ತೀವಿ ಇವತ್ತ.